ಗೆಳೆಯರೆ, ಮತಾಂತರದ ಬಗ್ಗೆ ನಾವು ಮಾತಾಡ್ತಲೇ ಇರ್ತೀವಿ. ಆದರೆ ಅದನ್ನು ತಡೆಯೋದಕ್ಕೆ ಬರೀ ಕಾನೂನುಗಳಿಂದ ಸಾಧ್ಯವಾಗುತ್ತಾ ಅನ್ನೋ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಯೋಚಿಸೋದಕ್ಕೆ ನಾವು ಹೋಗೋದಿಲ್ಲ. ಇವತ್ತು ಮತಾಂತರ ಆಗ್ತಾ ಇರೋ ವರ್ಗ ಯಾವುದು, ಅದನ್ನು ನಮ್ಮ ಜೊತೆ ಉಳಿಸ್ಕೊಳ್ಳೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಈ ಬಗ್ಗೆ ಹಿಂದೂ ಸಮಾಜದ ಯಾವ ಮತಗುರುವೂ ಇವತ್ತಿನವರೆಗೆ ಯೋಚಿಸಿದಂತೆ ಕಾಣ್ತಾ ಇಲ್ಲ. ಬಡತನ, ಅಸ್ಪೃಶ್ಯತೆ, ಹಣದ ಅಗತ್ಯ ಇವೇ ಮತಾಂತರಕ್ಕೆ ಕಾರಣ ಆಗ್ತಾ ಇವೆ ಅನ್ನೋದಾದ್ರೆ ಅದನ್ನ ಸರಿಪಡಿಸೋದಕ್ಕೆ ನಮ್ಮ ಮಠಗಳಿಗೆ ಸಾಧ್ಯ ಆಗೋದಿಲ್ವಾ? ಅಲ್ಲಿ ಏನ್ ಕಡಿಮೆ ಹಣ ಇದೆಯೇನ್ರಿ? ಅಕಸ್ಮಾತ್ ಕಡಿಮೆ ಬಿದ್ರು ಇಂಥ ಕೆಲಸಕ್ಕೆ ಅಂದ್ರೆ ಕೊಡೋ ಕೈಗಳಿಗೇನು ಬರಾನ? ನಮ್ಮಲ್ಲಿ ಜಾತಿಗೊಂದು ಮಠ ಇದೆಯಲ್ಲ, ಅವರು ಜಗದ್ಗುರುಗಳಾಗದೇ ಇದ್ರೂ ಪರವಾಗಿಲ್ಲ, ಆಯಾ ಜಾತಿಗಳನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರು. ತಮ್ಮ ಜಾತಿಗಳಲ್ಲಿನ ಬಡವರ ಉದ್ಧಾರಕ್ಕೆ ತಮ್ಮದೇ ಜಾತಿಯ ಶ್ರೀಮಂತರ ಸಹಾಯ ಪಡ್ಕೊಂಡು ಅಲ್ಲಿ ಆ ಸಮುದಾಯದ ಬಡವ ಶ್ರೀಮಂತನ ನಡುವೆ ಒಂದು ಸೇತುವೆ ಆದರೂ ಕೂಡ ಭಾರತದ ಎಲ್ಲ ಸಮುದಾಯಗಳು ಉದ್ಧಾರ ಆಗಿಬಿಡೋದಿಲ್ವಾ? ಇವತ್ತು ಯಾವ ಶ್ರೀಮಂತ ಮಠ ಉಚಿತ ಆಸ್ಪತ್ರೆಗಳನ್ನು ನಡೆಸ್ತಾ ಇದೆ ಹೇಳಿ? ಅವರು ಸಮುದಾಯದ ಹಣದಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಅವುಗಳನ್ನು ಕೊಟ್ಟು ಬಡವರ ರಕ್ತ ಹೀರಿಸ್ತಾ ಇದ್ದಾರೆ ಹೊರತು ಉಚಿತ ಚಿಕಿತ್ಸೆಯನ್ನ ಯಾರಾದರೂ ಮಾಡ್ತಾ ಇದ್ದಾರಾ? ಇನ್ನು ಮಠಗಳು ನಡೆಸೋ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋಗಿ ನೋಡಿ, ಬೇರೆ ಪ್ರೈವೇಟ್ ಕಾಲೇಜುಗಳಿಗಿಂತಲೂ ಹೆಚ್ಚು ಫೀಸು ಡೊನೇಷನ್ನು ಅಲ್ಲಿರುತ್ತೆ. ನಮಗೆ ಕೊಡಬೇಕಾಗಿರೋದು ಸಮಾಜದ ಕರ್ತವ್ಯ ಅಂತ ಅವ್ರು ಭಾವಿಸ್ತಾರೆ ಹೊರತು ನಾನು ಸಮಾಜಕ್ಕೇನು ಕೊಡ್ತಾ ಇದ್ದೀನಿ ಅನ್ನೋದನ್ನ ಯೋಚನೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾದಾಗ ಈ ಸಮಾಜ ಹೇಗೆ ತಾನೇ ಉಳಿಯುತ್ತೆ? ಹಿಂದೂ ಸಮಾಜದ ಸ್ವಾಮಿಗಳು, ಮಠಾಧಿಪತಿಗಳು ಒಂದು ನೆನಪಿಟ್ಕೋಬೇಕು, ಅವ್ರು ಹೀಗೆ ಒನ್ ವೇ ಟ್ರಾಫಿಕ್ ಮಾಡ್ಕೊಂಡು ತಾವು ಮಾತ್ರ ಗೆಬುರುಕೊಳ್ತಾ ಕೂತ್ರೆ ಇನ್ನು 50 ವರ್ಷಗಳಲ್ಲಿ ಅವರ ಮಠಗಳಿಗೆ ಬರೋದಕ್ಕೆ, ಪಾದಪೂಜೆ ಮಾಡೋದಕ್ಕೆ, ತಟ್ಟೆ ಕಾಸು ಹಾಕೋದಕ್ಕೆ, ಡೊನೇಷನ್ ಕೊಡೋದಕ್ಕೆ ಈ ದೇಶದಲ್ಲಿ ಹಿಂದೂನೇ ಇಲ್ಲದ ಪರಿಸ್ಥಿತಿ ಬರಬಹುದು. ಇನ್ನಾದರೂ ಶ್ರೀಮಂತ ಮಠಗಳು ಸಮಾಜಮುಖಿಯಾಗಲಿ. ಮತಾಂತರ ಅನ್ನೋದು ಕೇವಲ ಸರ್ಕಾರ ಕಾನೂನುಗಳಿಂದ ನಿಯಂತ್ರಿಸೋದಕ್ಕೆ ಸಾಧ್ಯವಾಗೋ ವಿಷಯ ಅಲ್ಲ. ಅದನ್ನ ಮಾಡೋದಕ್ಕೆ ಸಮಾಜದ ಠೇಕೆದಾರರು ಅಂತ ಕರೆಸಿಕೊಳ್ಳೋ ಧರ್ಮಗುರುಗಳು ಕೂಡ ಕೈ ಜೋಡಿಸಬೇಕಾಗತ್ತೆ. ಈ ಸಮಾಜಕ್ಕೆ ಬೇಕಿರೋದು ಬರೀ ಭಾಷಣ ಅಲ್ಲ, ಸೇವೆ ಮತ್ತು ಸಹಾಯ ಕೂಡ. ಆದರೆ ಅದನ್ನು ಅವರಿಗೆ ಅರ್ಥ ಮಾಡಿಸೋದು ಹೇಗೆ?